ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯಕ್ಕೆ ಭಾರತ ಕ್ರಿಕೆಟ್ ತಂಡ ಅಭ್ಯಾಸವನ್ನು ನಡೆಸ್ತಾ ಇದೆ. ಟೀಂ ಇಂಡಿಯಾ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ಮೊದಲ ಟೆಸ್ಟ್ನಲ್ಲಿನ ಸೋಲಿನ ಬಳಿಕ ಮೊದಲ ಬಾರಿಗೆ ಅಭ್ಯಾಸವನ್ನು ಮಾಡಿದೆ. ಆದರೆ ವೇಗಿ ಜಸ್ಪ್ರೀತ್ ಬುಮ್ರಾ ಇದರಲ್ಲಿ ಭಾಗವಹಿಸಿಲ್ಲ. ಪ್ರಸಿದ್ಧ ಕೃಷ್ಣ ಕೂಡ ಬೌಲಿಂಗ್ ಅಥವಾ ಡ್ರಿಲ್ ಮಾಡದೇ ಇರೋದು ಕಂಡುಬಂದಿದೆ. ತಂಡದ ಉಳಿದ ಸದಸ್ಯರು ಅಭ್ಯಾಸ ಅವಧಿಯಲ್ಲಿ ಭಾಗವಹಿಸಿದರು. ಮೊಹಮ್ಮದ್ ಸಿರಾಜ್ ಅವರು ಬ್ಯಾಟಿಂಗ್ನಲ್ಲಿ ಸಾಕಷ್ಟು ಸಮಯ ಕಳೆದಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ 11ನಲ್ಲಿ ಮಹತ್ವದ ಬದಲಾವಣೆಗಳನ್ನು ಮಾಡಬೇಕು ಅಂತ ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಅಭಿಪ್ರಾಯಪಟ್ಟಿದ್ದಾರೆ. ಕ್ಲಾರ್ಕ್ ಪ್ರಕಾರ ಎಡ್ಜ್ ಬಾಸ್ಟನ್ನಲ್ಲಿ ಟೀಂ ಇಂಡಿಯಾ ಗೆಲ್ಲಬೇಕಿದ್ರೆ ಕುಲ್ದೀಪ್ ಯಾದವ್ ಅವರನ್ನ ಕಣಕ್ಕಿಳಿಸಬೇಕು. ಇದರಿಂದ ಆಂಗ್ಲರ ವಿರುದ್ಧ ಭಾರತ ತಂಡದ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಬಹುದು ಎಂದಿದ್ದಾರೆ. ಐಸಿಸಿ ಈಗ ಹೊಸ ನಿಯಮಗಳ ಜೊತೆಗೆ ಇದೀಗ ಕನ್ಕಷನ್ಗೆ ಸಂಬಂಧಿಸಿದಂತ ನಿಯಮದಲ್ಲೂ ಕೂಡ ಬದಲಾವಣೆ ಮಾಡಲಾಗಿದೆ. ಹೊಸ ನಿಯಮದ ಪ್ರಕಾರ ಪಂದ್ಯದ ನಡುವೆ ಗಾಯಗೊಂಡು ಹೊರ ನಡೆದರೆ ಆಟಗಾರ ಮುಂದಿನ 7 ದಿನಗಳವರೆಗೆ ಕಣಕ್ಕಿಳಿಯುವಂತಿಲ್ಲ. ಈಗಾಗಲೇ ಈ ನಿಯಮವನ್ನು ಪ್ರಯೋಗಾತ್ಮಕವಾಗಿ ಜಾರಿಗೆ ತರಲಾಗಿದೆ. ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2027ರ ಸರಣಿಯೊಂದಿಗೆ ಈ ನಿಯಮವನ್ನು ಕಡ್ಡಾಯಗೊಳಿಸಲಾಗಿದೆ. ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ವೆಸ್ಟ್ ಇಂಡೀಸ್ ತಂಡ ಸೋಲನ್ನು ಕಂಡಿದೆ. ಬಾರ್ಬಡೋಸ್ನಲ್ಲಿ ನಡೆದ ಈ ಪಂದ್ಯದಲ್ಲಿ 159 ರನ್ಗಳ ಅಮೋಘ ಗೆಲುವು ದಾಖಲಿಸುವ ಮೂಲಕ ಆಸೀಸ್ ಪಡೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸರಣಿಯಲ್ಲಿ ಶುಭಾರಂಭ ಮಾಡಿದೆ. ಆಸೀಸ್ ಪರ 12 ಓವರ್ಗಳನ್ನು ಎಸೆದು ಕೇವಲ 43 ರನ್ಸ್ಗೆ 5 ವಿಕೆಟ್ ಕಬಳಿಸಿದ ಜೋಶ್ ಹೇಜಲ್ವುಡ್ ಗೆಲುವಿನ ರೂವಾರಿಯಾದರು. ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ 238 ರನ್ಗಳನ್ನು ಚೇಸ್ ಮಾಡುವ ಮೂಲಕ ಸಿಯಾಟಲ್ ಓರ್ಕಾಸ್ ತಂಡ ಅತ್ಯಧಿಕ ಟಾರ್ಗೆಟ್ ಬೆನ್ನತ್ತಿದ ದಾಖಲೆಯನ್ನು ಬರೆದಿದೆ. ವಿಶೇಷ ಅಂದರೆ ಇದು ಸಿಯಾಟಲ್ ಓರ್ಕಾಸ್ ತಂಡ ಈ ಬಾರಿಯ ಮೊದಲ ಗೆಲುವಾಗಿದೆ. ಅಂದರೆ ಈವರೆಗೆ ಆಡಿದಂಥ 6 ಪಂದ್ಯಗಳಲ್ಲಿ ಮೊದಲ 5 ಮ್ಯಾಚ್ಗಳಲ್ಲಿ ಓರ್ಕಾಸ್ ಪಡೆ ಸೋಲನ್ನು ಕಂಡಿತ್ತು. ಇದೀಗ ದಾಖಲೆ ಗೆಲುವಿನೊಂದಿಗೆ ಜಯದ ಖಾತೆ ತೆರೆದಿದೆ. ಅಂತಿಮ ಓವರ್ನ ಕೊನೆಯ ಎಸೆತದಲ್ಲಿ ಸಿಯಾಲ್ ಓರ್ಕಾಸ್ ತಂಡಕ್ಕೆ 6 ರನ್ಗಳ ಅಗತ್ಯ ಇತ್ತು. ಬಾಲ್ನ 6 ಹಿಡಿಸುವ ಮೂಲಕ ಶಿಮ್ರಾನ್ ಹೆಟ್ಮೇಯರ್ ಸಿಯಾಟಲ್ ಓರ್ಕಾಸ್ ತಂಡಕ್ಕೆ ರೋಚಕ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಭಾರತ ಅಂಡರ್ 19 ತಂಡವು ಮೊದಲ ಏಕದಿನ ಪಂದ್ಯದಲ್ಲಿ ಇಂಗ್ಲೆಂಡ್ ಅಂಡರ್ 19 ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಇಂಗ್ಲೆಂಡ್ ತಂಡ ಕೇವಲ 175 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಗುರಿ ಬೆನ್ನಟ್ಟಿದಂಥ ಭಾರತ ಪರ ಆರಂಭಿಕರಾಗಿ ಕಣಕ್ಕಿಳಿದ ವೈಭವ್ ಸಿಕ್ಸರ್ಗಳ ಸುನಾಮಿಯನ್ನು ಅಬ್ಬರಿಸಿದರು. ಆದಾಗ್ಯೂ ಕೂಡ ಅರ್ಧ ಶತಕದ ಅಂಚಿನಲ್ಲಿ ಎಡವಿದ ವೈಭವ್ ಕೇವಲ 19 ಎಸೆತಗಳಲ್ಲಿ 48 ರನ್ ಗಳಿಸಿ ಔಟ್ ಆದರು. ಇನ್ನು ಉಪನಾಯಕ ಅಭಿಜ್ಞಾನ್ ಕುಂಡು ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡಿ 34 ಎಸೆತಗಳಲ್ಲಿ 45 ರನ್ ಬಾರಿಸಿ 24ನೇ ಓವರ್ನಲ್ಲಿಯೇ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದ್ರು. ಐಪಿಎಲ್ 2026 ಸೀಸನ್ಗೆ ಈಗಿನಿಂದಲೇ ಸಿದ್ಧತೆಗಳು ನಡೀತಾ ಇವೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ನಡುವೆ ಆಟಗಾರರ ವರ್ಗಾವಣೆ ಮಾಡುವಂತ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇವೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸಂಜು ಸ್ಯಾಮ್ಸನ್ರನ್ನ ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳೋಕೆ ಉತ್ಸುಕವಾಗಿದೆ. ಈ ಟ್ರೇಡಿಂಗ್ ಮೂಲಕ ತಮ್ಮ 2 ಆಟಗಾರರನ್ನ ರಾಜಸ್ಥಾನಕ್ಕೆ ಕಳುಹಿಸೋಕೆ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಭಾರತದ ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ತಮ್ಮ ಕ್ರಿಕೆಟ್ನಲ್ಲಿ ಮಾತ್ರವಲ್ಲ ಹೂಡಿಕೆ ಬಿಸ್ನೆಸ್ನಲ್ಲೂ ಕೂಡ ಮುಂದಿದ್ದಾರೆ. ಇದೀಗ ಬಿಸ್ನೆಸ್ ಪಯಣದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಿದ್ದಾರೆ. ಕೊಹ್ಲಿ ಬೆಂಗಳೂರು ಮೂಲದ ಕ್ರೀಡಾ ಸಾಮಗ್ರಿಗಳ ತಯಾರಿಕಾ ಕಂಪನಿಯಾದ ಅಜಿಲಿಟಾ ಸ್ಪೋರ್ಟ್ಸ್ನಲ್ಲಿ 40 ಕೋಟಿ ರೂಪಾಯಿಗಳ ಆರಂಭಿಕ ಹೂಡಿಕೆಯನ್ನು ಹೂಡಿದ್ದಾರೆ. ಈ ಹೂಡಿಕೆಯು ಕೊಹ್ಲಿ ಅವರ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಲಿದೆ. ಆಸ್ಟ್ರೇಲಿಯಾ ವಿರುದ್ಧದ ತವರಿನ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಐಸಿಸಿ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿದ ತಪ್ಪಿಗೆ ವೆಸ್ಟ್ ಇಂಡೀಸ್ ತಂಡದ ವೇಗದ ಬೌಲರ್ ಜೇಡನ್ ಸೀಲ್ಸ್ ಅವರಿಗೆ ಪಂದ್ಯ ಶುಲ್ಕದ 15% ದಂಡ ವಿಧಿಸಲಾಗಿದೆ. ಕೆನ್ಸಿಂಗ್ಟನ್ ಓವಲ್ನಲ್ಲಿ ನಡೆದ ಪಂದ್ಯದ ವೇಳೆ ಸೀಲ್ಸ್ ಅವರು ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ರನ್ನ ಔಟ್ ಮಾಡಿದ ಬಳಿಕ ಡ್ರೆಸ್ಸಿಂಗ್ ರೂಮ್ಗೆ ತೆರಳುವಂತೆ ಸನ್ನೆ ಮಾಡುವ ಸಂಭ್ರಮಾಚರಣೆ ಮಾಡಿದರು. ಸೀಲ್ಸ್ ದಂಡದ ಜೊತೆಗೆ 1 ಡಿಮೆರಿಟ್ ಪಾಯಿಂಟ್ಸ್ ಅನ್ನು ಪಡೆದಿದ್ದಾರೆ. ನೇಪಾಳದ ಪುಟ್ಟ ಪೌರ ಅರ್ಪಿತ್ ಕರ್ಕಿಯಾ ಕ್ರಿಕೆಟ್ ಆಡುವಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಬಾಲ್ಯದಲ್ಲೇ ಎಡಗೈ ದಾಂಡಿಗನಾಗಿ ಅಭ್ಯಾಸವನ್ನು ಆರಂಭಿಸಿರುವಂತ ಅರ್ಪಿತ್ ಅತ್ಯುತ್ತಮ ಶಾಟ್ಗಳ ಮೂಲಕ ಈಗಾಗಲೇ ಎಲ್ಲರ ಗಮನ ಸೆಳೆದಿದ್ದಾನೆ. ಕಠ್ಮಂಡುವಿನ ಡಿವೈನ್ ಸ್ಕೂಲ್ನ ವಿದ್ಯಾರ್ಥಿಯಾಗಿರುವಂತ ಅರ್ಪಿತ್ ಕಳೆದ ಕೆಲ ವರ್ಷಗಳಿಂದ ಕ್ರಿಕೆಟ್ ಅಭ್ಯಾಸ ಶುರು ಮಾಡಿದ್ದಾನೆ. ಅದರಲ್ಲೂ ಬ್ಯಾಟಿಂಗ್ನಲ್ಲಿ ಉತ್ತಮ ಹಿಡಿತ ಹೊಂದಿರುವಂತ ಅರ್ಪಿತ್ ಮುಂಬರುವ ದಿನಗಳಲ್ಲಿ ನೇಪಾಳ ಪರ ಕಣಕ್ಕಿಳಿಯುವಂತ ವಿಶ್ವಾಸದಲ್ಲಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.